ಮಕ್ಕಳಿಗೆ ರುಚಿ ಕೊಡುವ ಹೆಸರುಬೇಳೆ ಮತ್ತು ಕಡಲೆಬೇಳೆ ಪಾಯಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 1 ಕಪ್ ಹೆಸರುಬೇಳೆ, ಸ್ವಲ್ಪ ಕಡಲೆಬೇಳೆನೂ ಸೇರಿಸ್ಕೊಂಡು ಇದನ್ನು ಒಂದು ಸಲ ಹುರಿದಾದ್ಮೇಲೆ ಅದನ್ನು ನೀಟಾಗಿ ತೊಳೆದು ಕುಕ್ಕರಲ್ಲಿ ಒಂದು 3-4 ವಿಷಲ್ ಬೇಯಕ್ಕೆ ಇಟ್ಕೊಳ್ತೀನಿ. ಈಗ ಒಂದು ಜಾರಿಗೆ ತೆಂಗಿನಕಾಯಿ ಹಾಗೂ ಒಂದು ಏಲಕ್ಕಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣ ಪೇಸ್ಟ್ ಆಗೋ ರೀತಿ ಮಾಡ್ಕೊಂಡು ಈಗ ಒಂದು 3-4 ವಿಷಲ್ ಆಗಿದೆ. ಸೊ ಇಷ್ಟು ಆದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವ ತೆಂಗಿನಕಾಯಿ ಮಿಶ್ರಣವನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳು ಇರೋದಕ್ಕಿಂತ ಈ ಸ್ವಲ್ಪ ಗಟ್ಟಿಯಾಗಿದ್ದರೆ ಹೆಸರು ಬೇಳೆನೂ ಸ್ವಲ್ಪ ಬಾಯಿಗೆ ಸಿಗುತ್ತೆ. ತುಂಬ ಬೇಯಿಸ್ಕೊಳ್ಳೋದು ಬೇಡ. ಈಗ ಕಪ್ಪು ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ಕಪ್ಪು ಬೆಲ್ಲನೂ ಸೇರಿಸ್ಕೊಂಡೆ. ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರೋ ಬೆಲ್ಲ ಅಂದರೆ ಇದೇ ಬೆಲ್ಲ ಆಗಿರ್ಬೋದು. ಸೊ ಇದು ಟೀ ಕಾಫಿಗೂ ಎಲ್ಲದಕ್ಕೂ ಒಳ್ಳೆಯದು. ಸೊ ಕುದ್ದಾದಮೇಲೆ ತುಪ್ಪ ಸೇರಿಸ್ಕೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಸ್ವಲ್ಪ ಹುರ್ಕೊಂಡು ಆ ಮಿಶ್ರಣವನ್ನು ನಾನು ಪಾಯಸಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಹೆಸರುಬೇಳೆನೂ ತುಂಬಾ ಹೆಲ್ತಿಗೆ ಒಳ್ಳೆಯದು. ಪಾಯಸ ತುಂಬ ತಂಪಾಗಿರುತ್ತೆ ದೇಹಕ್ಕೆ, ಹಾಗೂ ಕಪ್ಪು ಬೆಲ್ಲನೂ ತುಂಬಾ ಹೆಲ್ತಿಯಾಗಿರುತ್ತೆ. ನೋಡೋಕ್ಕೆ ಒಂಥರ ಕಾಫಿ ಕಲರ್ ಇದ್ರೂ ತುಂಬಾ ಹೆಲ್ತಿಯಾಗಿರೋ ಹೆಸರುಬೇಳೆ ಪಾಯಸ ರೆಡಿ.